ದುಬಾರಿ ದುನಿಯಾದ ನಡುವೆ ಸಾಮಾನ್ಯ ಜನರಿಗೆ ಮತ್ತೆ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ದಿನನಿತ್ಯ ಬಳಸುವ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಗೃಹಿಣಿಯರು ಕಣ್ಣೀರಿನಲ್ಲಿ ಅಡುಗೆ ಮಾಡುವಂತಾಗಿದೆ. ಇದರ ನಡುವೆನೇ ಇದೀಗ ಮತ್ತೆ ಅಕ್ಕಿ ಬೇಳೆ ದರ ಹೆಚ್ಚಳವಾಗಿದ್ದು ರೂಪಾಯಿ ಖರ್ಚು ಮಾಡಬೇಕೆಂದರೂ ಯೋಚನೆ ಮಾಡಿ ಖರ್ಚು ಮಾಡೋ ಸ್ಥಿತಿ ಎದುರಾಗಿದೆ. ಬೇಸಿಗೆಗೂ ಮುನ್ನವೇ ಬೆಲೆ ಏರಿಕೆ ಹೊಡೆತ. ದಿನಬಳಕೆ ವಸ್ತುಗಳ ದರ ದಿಢೀರ್ ಗಗನಕ್ಕೆ. ಒಂದ್ ಕಡೆ ಹಾಲಿನ ದರ ಏರಿಕೆ, ಮತ್ತೊಂದ್ ಕಡೆ ಮೆಟ್ರೋ ಬಸ್ ಪ್ರಯಾಣ ದರ ದುಬಾರಿಯಾಗಿದೆ. ಇದರ ನಡುವೆನೆ ಇದೀಗ ಅಗತ್ಯ ವಸ್ತುಗಳ ಬೆಲೆಯಲ್ಲಿ ಏರಿಕೆಯಾಗಿದ್ದು ಜನಸಾಮಾನ್ಯರಿಗೆ ಬರ ಸಿಡಿಲು ಬಡಿದಂತಾಗಿದೆ. ತರಕಾರಿ, ಹಣ್ಣು, ಚಿನ್ನ, ಬೆಳ್ಳಿ ಬೆಲೆ ಏರಿಕೆಯಿಂದ ಜನರು ಬೇಸತ್ತಿರೋ ನಡುವೆನೆ ಅಗತ್ಯ ಪದಾರ್ಥಗಳ ಬೆಲೆ ಏರಿಕೆಯಾಗಿರೋದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಬೇಸಿಗೆ ಇನ್ನೂ ಆರಂಭವಾಗಿಲ್ಲ, ಆದರೂ ಜನರಿಗೆ ದಿನನಿತ್ಯ ಬೇಕಾಗುವಂತಹ ಅಗತ್ಯ ವಸ್ತುಗಳಾದ ಅಕ್ಕಿ, ಬೇಳೆಕಾಳು, ಮೆಣಸಿನಕಾಯಿ ಬೆಲೆಯಲ್ಲಿ ಹೆಚ್ಚಳವಾಗಿದೆ. ಇನ್ನು ಅಕ್ಕಿ ಹಾಗೂ ವಿವಿಧ ಬೇಳೆಕಾಳುಗಳ ಬೆಲೆಯಲ್ಲಿ ಸಾಕಷ್ಟು ಏರಿಕೆಯಾಗಿದ್ದು 10 ರೂಪಾಯಿನಿಂದ 100 ರೂಪಾಯಿವರೆಗೂ ಹೆಚ್ಚಳವಾಗಿದೆ. ಸೋನಾ ಮಸೂರಿ ಪ್ರತಿ ಕೆಜಿಗೆ 38 ರೂಪಾಯಿ ಇತ್ತು, ಆದ್ರೀಗ 44 ರೂಪಾಯಿಗೆ ಏರಿಕೆಯಾಗಿದೆ. RFO ಅಕ್ಕಿ 49 ರೂಪಾಯಿಯಿಂದ 54 ರೂಪಾಯಿಗೆ ಹೆಚ್ಚಳವಾಗಿದೆ. ಹಾಗೇನೆ ದೋಸೆ ಅಕ್ಕಿ 29 ರಿಂದ 39 ರೂಪಾಯಿಗೆ ಏರಿಕೆಯಾಗಿದ್ದು ಬ್ಯಾಡಗಿ ಮೆಣಸಿನಕಾಯಿ ಪ್ರತಿ ಕೆಜಿಗೆ 260 ರೂಪಾಯಿ ಇತ್ತು, ಆದ್ರೀಗ 420 ರೂಪಾಯಿಗೆ ಜಂಪ್ ಆಗಿದೆ. ಹಾಗೇನೆ 180 ರೂಪಾಯಿ ಇದ್ದ ಗುಂಟೂರು ಮೆಣಸಿನಕಾಯಿ ಇದೀಗ 230 ರೂಪಾಯಿಗೆ ಏರಿಕೆಯಾಗಿದೆ. ತೊಗರಿಬೇಳೆ ಸದ್ಯ 135 ರೂಪಾಯಿಗೆ ಸಿಕ್ತಿದ್ದು ಈ ಮೊದಲು 110 ರೂಪಾಯಿಗೆ ಸಿಗ್ತಾ ಇತ್ತು. ಉದ್ದಿನ ಬೇಳೆ 100 ರೂಪಾಯಿ ಇದ್ದಿದ್ದು 120 ರೂಪಾಯಿ ಆಗಿದ್ದು, ಜೊತೆಗೆ ಕಡಲೆ ಬೀಜ 120 ರೂಪಾಯಿ ಇದ್ದಿದ್ದು 150 ರೂಪಾಯಿಗೆ ಏರಿಕೆಯಾಗಿದೆ. ಜನಸಾಮಾನ್ಯರಿಗೆ ನಿಜಕ್ಕೂ ಈ ಬೆಲೆ ಏರಿಕೆ ಸಂಕಷ್ಟ ತಂದೊಡ್ಡಿದೆ. ಅತಿಯಾದ ರಫ್ತು, ಭತ್ತದ ಇಳುವರಿ ಕುಸಿತ, ಹವಾಮಾನ ವೈಪರೀತ್ಯದ ಜೊತೆಗೆ ನಿರ್ವಹಣಾ ವೆಚ್ಚ ಹೆಚ್ಚಾಗಿರೋದ್ರಿಂದ ದರ ಏರಿಕೆಯಾಗಲು ಪ್ರಮುಖ ಕಾರಣ ಅನ್ನೋದು ತಜ್ಞರ ಅಭಿಪ್ರಾಯ. ದರ ಏರಿಕೆ ಇನ್ನೂ 4-5 ತಿಂಗಳು ಇರಲಿದ್ದು ಗ್ಯಾರಂಟಿ ಭಾಗ್ಯಕ್ಕೆ ಮಾರು ಹೋದ ಮಂದಿ ಅನಿವಾರ್ಯವಾಗಿ ದುಬಾರಿ ದುನಿಯಾದಲ್ಲೇ ಬದುಕು ಕಟ್ಟಿಕೊಳ್ಳಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.